ಪರಪ್ಪನ ಅಗ್ರಹಾರ ಜೈಲಲ್ಲಿ ಮೊಬೈಲ್ ಬಳಸಿದ ಪ್ರಜ್ವಲ್ ರೇವಣ್ಣ ಕೇಸ್ನ ತನಿಖೆಗೆ ವೇಗ ಸಿಕ್ಕಿದ್ದು ಕೇಸಲ್ಲಿ ಮೊಬೈಲ್ ಕೊಟ್ಟ ಆರೋಪಿ ಸರಿಯಾದ್ರೆ ಮತ್ತಿಬ್ಬರು ಜೈಲು ಸಿಬ್ಬಂದಿ ಸಸ್ಪೆಂಡ್ ಆಗಿದ್ದಾರೆ. ಈ ನಡುವೆ ಜೈಲು ಎಸ್ಪಿಯ ಸ್ಟೇಟ್ಮೆಂಟ್ ದಾಖಲು ಮಾಡಲಾಗಿದ್ದು ಈ ಕುರಿತ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ. ಪ್ರಜ್ವಲ್ ರೂಮ್ಗೆ ಮೊಬೈಲ್ ಕೊಟ್ಟ ಆರೋಪಿ ಅಂದರ್, ಮತ್ತಿಬ್ಬರು ಜೈಲು ಅಧಿಕಾರಿಗಳ ಸಸ್ಪೆಂಡ್ ಮಾಡಿದ ಡಿಜಿಪಿ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ಪ್ರಜ್ವಲ್ ರೇವಣ್ಣ ರೂಮ್ಗೆ ಮೊಬೈಲ್ ತಲುಪಿಸಿದ್ದ ಬಾಣಸವಾಡಿಯ ನವೀನ್ ಅನ್ನ ಕೊನೆಗೂ ಅರೆಸ್ಟ್ ಮಾಡಲಾಗಿದೆ. ಹಳೆ ಕ್ರೈಮ್ ಕೇಸ್ನಲ್ಲಿ ಜೈಲು ಸೇರಿದ್ದ ಈ ನವೀನ್ಗೆ ಒಳಗಡೆ ಪ್ರತಾಪ್ ರಾಯ್ ಅನ್ನೋ ಕ್ರಿಮಿನಲ್ ಪರಿಚಯವಾಗಿದ್ದ. ಇದೇ ಜೈಲ್ ದೋಸ್ತಿಯನ್ನ ಬಳಸಿಕೊಂಡು ನವೀನ್ ಹೊರಗಿನಿಂದ ಮೊಬೈಲ್ ತಂದು ಪ್ರತಾಪ್ ರಾಯ್ಗೆ ಕೊಟ್ಟಿದ್ದ. ಅದೇ ಮೊಬೈಲ್ ಕೊನೆಗೆ ಪ್ರಜ್ವಲ್ ಕೈ ಸೇರಿತ್ತು. ಪಾಸ್ವರ್ಡ್ ಸೆಟ್ ಮಾಡಿ ಯಾರಿಗೂ ಅನುಮಾನ ಬಾರದಂತೆ ಪ್ರಜ್ವಲ್ ಈ ಫೋನ್ ಬಳಸಿದ್ದ ಎನ್ನಲಾಗಿದ್ದು, ಈ ಇಡೀ ಸಪ್ಲೈ ಚೈನ್ ಹಿಂದೆ ಭಾರೀ ಪ್ರಮಾಣದ ಹಣದ ವ್ಯವಹಾರ ನಡೆದಿರೋ ಶಂಕೆ ವ್ಯಕ್ತವಾಗಿದೆ. ಇನ್ನು ಜೈಲಿನಲ್ಲಿ ಮೊಬೈಲ್ ಸಿಕ್ಕ ಬೆನ್ನಲ್ಲೇ ಇಲಾಖೆಯ ಒಳಗೂ ಭರ್ಜರಿ ಬೇಟೆಯಾಡಲಾಗಿದೆ. ಕರ್ತವ್ಯ ಲೋಪದ ಹಿನ್ನೆಲೆಯಲ್ಲಿ ಜೈಲರ್ ರಮೇಶ್ ಧರ್ಮಟ್ಟಿ ಹಾಗೂ ವಾರ್ಡನ್ ಮಹೇಶ್ ಸಜ್ಜನ್ ಇಬ್ಬರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಅಮಾನತುಗೊಳಿಸಿ ಡಿಜಿಪಿ ಅಲೋಕ್ ಕುಮಾರ್ ಆದೇಶ ಹೊರಡಿಸಿದ್ದಾರೆ. ಜೈಲಿನ ಒಳಗಿದ್ದುಕೊಂಡೇ ಕ್ರಿಮಿನಲ್ಗಳಿಗೆ ಮೊಬೈಲ್ ತಲುಪಿಸಲು ನೆರವಾದ ಆರೋಪದ ಮೇಲೆ ಒಟ್ಟು 3 ಅಧಿಕಾರಿಗಳ ತಲೆದಂಡವಾದಂತಾಗಿದೆ. ಮತ್ತೊಂದೆಡೆ ಡಿಐಜಿ ಜಿನೇಂದ್ರ ಕಣಗಾವಿ ನೇತೃತ್ವದ ಇನ್ವೆಸ್ಟಿಗೇಷನ್ ಟೀಮ್ ಈಗ ಜೈಲಿನ ಒಳಗಿನ ಪ್ರತಿಯೊಂದು ಮೂಲೆ ಮೇಲೂ ಕಣ್ಣಿಟ್ಟಿದ್ದು, ಖುದ್ದು ಜೈಲು ಎಸ್ಪಿ ಅಂಶುಕುಮಾರ್ ಅವರನ್ನೇ ಸುದೀರ್ಘ ವಿಚಾರಣೆಗೆ ಒಳಪಡಿಸಿ ಹೇಳಿಕೆ ದಾಖಲಿಸಿಕೊಳ್ಳಲಾಗಿದೆ. ಎಸ್ಪಿಗೆ ನೀಡಲಾಗಿದ್ದ ಶೋಕಾಸ್ ನೋಟಿಸ್ಗೆ ಉತ್ತರ ಪಡೆದುಕೊಂಡಿರುವ ಡಿಐಜಿ ಇನ್ನು 1 ವಾರದೊಳಗೆ ಸರ್ಕಾರಕ್ಕೆ ಅಂತಿಮ ವರದಿ ಸಲ್ಲಿಸಬೇಕಿದೆ. ಎಸ್ಕೆ ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.